ಮೇಲೆ ಒಬ್ರು ಚಾಡಿ ಹೇಳ್ಕೊಂಡೇ ಕಾಲ ಕಳೀತಾರೆ ಹೊರತು ನಗರಸಭೆ ಅಧಿಕಾರಿಗಳು ಬರಲೇಬೇಕು ಬರಲೇಬೇಕು ನಗರಸಭೆ ಅಧಿಕಾರಿಗಳು ಬರಲೇಬೇಕು ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಕೂಡ ಮನವಿ ಕೊಡ್ತಾ ಇದೀವಿ. ಎಪಿಎಂಸಿ ಮಾರ್ಕೆಟ್ ಮುಂದೆ ಒಂದು ಐಮಾಸ್ ಲೈಟ್ ಇದೆ ಸರ್, ಅದನ್ನ ಅಳವಡಿಸಿ 1.5 ವರ್ಷ ಆಗಿದೆ, ಅದು ಕೂಡ ಚಾಲನೆ ಕೊಟ್ಟಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ. ಮುಳಬಾಗಿಲು ನಗರದಲ್ಲಿ ಅಂಬೇಡ್ಕರ್ ನಗರದಿಂದ ಹಿಡಿದು ಸಣ್ಣವಾಡಿ ಮೇಲ್ ಸೇತುವೆವರೆಗೂ 2.5-3 ವರ್ಷಗಳ ಬೀದಿ ದೀಪಗಳು ಅಳವಡಿಸಿದ್ರು ಕೂಡ, ಕಂಬಗಳಿದ್ರೂ ಕೂಡ ಅದಕ್ಕೆ ಚಾಲನೆ ನೀಡಿಲ್ಲ. ಇದಕ್ಕೆ ಹಿಂದೆ ಇದ್ದಂತಹ ನಗರಸಭೆ ಪೌರಾಯುಕ್ತರು ಸೀದಾ ಸರ್ ಗಮನಕ್ಕೂ ನಾವು ತಂದಾಗ ಅದನ್ನ 1-2 ತಿಂಗಳು ಮಾತ್ರ ಚಾಲನೆಯಲ್ಲಿ ಇತ್ತು. ನಗರಸಭೆ ಅಧಿಕಾರಿಗಳಿಗೆ ಆದಾಗ ಕೆಬಿ ಅಧಿಕಾರಿಗಳ ಮೇಲೆ ಹೇಳ್ತಾರೆ, ಕೆಬಿ ಅವ್ರನ್ನ ನಾವು ಕೇಳಿದ್ರೆ PWD ಅವ್ರ ಮೇಲೆ ಹೇಳ್ತಾರೆ, PWD ಕೇಳಿದಾಗ ಹೈವೇ ಅವರ ಮೇಲೆ ಹೇಳ್ತಾರೆ, ಅವ್ರನ್ನ ಕೇಳಿದಾಗ APMC ಮಾರ್ಕೆಟ್ ಅವ್ರ ಮೇಲೆ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ರು ಚಾಡಿ ಹೇಳ್ಕೊಂಡೇ ಕಾಲ ಕಳೀತಾರೆ ಹೊರತು ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಎರಡನೇ ವಿಚಾರ, ಕೈಕಾಲು ಮುರ್ಕೊಂಡವರು ಅದಷ್ಟು ನಿಮ್ಗೆ ಬೇಕಾದ್ರೆ ಕೊಡ್ತೀವಿ, ಸುಬೂತನ ನಿಮ್ಗೆ ಕೊಡ್ತೀವಿ, ಕೈಕಾಲು ಮುರ್ಕೊಂಡಿದ್ದಾರೆ. ಅದರ ಹಿಂದೆ 1 ವರ್ಷದ ಹಿಂದ್ಗಡೆ ಒಬ್ಬ ಸುಕ್ಕದೊಡ್ಡಿ ವ್ಯಕ್ತಿ ಅಲ್ಲಿ ಪಾದಚಾರಿ ನಡ್ಕೊಂಡು ಬರ್ತಿರುವಾಗ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸ್ಪಾಟ್ ಅಲ್ಲೇ ಡೆತ್ ಆಗ್ತಾರೆ. ಆವಾಗ ಕೂಡ ನಾವು ಗಮನಕ್ಕೆ ತಂದಾಗ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ತಾವು ನಮ್ಮ ಮುಳಬಾಗಿಲು ತಾಲೂಕು ನಗರಸಭೆ ನೂತನವಾಗಿ ಅಧಿಕಾರಿಯನ್ನ ವಹಿಸ್ಕೊಂಡಿದ್ದೀರಿ. ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಅನಾಹುತಗಳು ತುಂಬಾ ಆಗ್ತಾ ಇರೋದೆ. ಅದರ ಜೊತೆಗೆ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಎಷ್ಟು ರೈತಾಪಿ ವರ್ಗದವರು ಇದ್ದಾರೆ, ಎಲ್ಲರೂ ಕೂಡ ಅಲ್ಲಿ ತರಕಾರಿ ಮಾರ್ಕೆಟ್ಗೆ ತರಕಾರಿನ ಬೆಳಗಿನ ಜಾವ 4 ಗಂಟೆಯಿಂದ ಕತ್ಲೆ ಇರುತ್ತೆ, ಆ ಕತ್ಲಲ್ಲೇ ತರಕಾರಿ ಮಾರ್ಕೆಟ್ಗೆ ತರಕಾರಿಯನ್ನ ಎತ್ಕೊಂಡು ಬಂದು ಮಾರ್ತಿರ್ತಾರೆ. ಸೋಮಣ್ಣ ಅವ್ರ ನಮ್ಮ ಅಣ್ಣ ಅವ್ರ ಮನೆ ಕೂಡ ಅಲ್ಲೇ ಇರೋದು. ಆ ವಿಚಾರವಾಗಿ ವಿದ್ಯಾರ್ಥಿಗಳು ನೈಟಲ್ಲಿ ಟ್ಯೂಷನ್ ಮುಗಿಸ್ಕೊಂಡು ಮನೆಗಳಿಗೆ ಬರ್ತಿರ್ತಾರೆ, ಅವ್ರಿಗೂ ತೊಂದರೆ ಆಗ್ತಾ ಇದೆ. ವಾಯು ವಿಹಾರಕ್ಕೆ ಪಾದಚಾರಿಗಳು ವೃದ್ಧರು ಹೋಗ್ತಾ ಬರ್ತಿರ್ತಾರೆ, ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ವಾಹನ ಚಾಲಕರಿಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ತುಂಬಾ ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ತಾಲೂಕು ಮತ್ತೆ ಪಂಚಾಯಿತಿ ನಗರದ ಎಲ್ಲ ಸದಸ್ಯರೆಲ್ಲರೂ ಕೂಡ ನಗರಸಭೆಗೆ ಬಂದು ತಮಗೆ ಮನವಿಯನ್ನ ಸಲ್ಲಿಸೋದ್ರ ಮುಖಾಂತರ ನಗರಸಭೆ ಪೌರಾಯುಕ್ತರು ತಮಗೆ ಮತ್ತೆ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಕೂಡ ಮನವಿ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಆ ಬೀದಿ ದೀಪಗಳು ಚಾಲನೆ ಮಾಡಬೇಕು. ಒಂದು ವೇಳೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನ ಆವಾಗಲೇ ಕೈಕಾಲು ಮುರ್ಕೊಂಡಿದ್ದಾರೆ, ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಿಮಗೆ 1 ವಾರದ ಗಡುವನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಇವತ್ತು ಮಂಗಳವಾರ, ಮುಂದಿನ ಮಂಗಳವಾರದ ಒಳಗಡೆ ನಮಗೆ ಆ ಬೀದಿ ದೀಪಗಳನ್ನ ಚಾಲನೆ ಮಾಡಬೇಕು. ನಿಮಗೆ ಸಪರೇಟ್ ಆಗಿ ಟ್ರಾನ್ಸ್ಫಾರ್ಮ್ ಹಾಕಿದ್ರೆ TC ಕೂಡ ಪಕ್ಕದಲ್ಲಿ ಅದಕ್ಕೆ ಇದೆ, ಅಲ್ಲೆಲ್ಲ ಮಧ್ಯದಲ್ಲಿ ವೈಲ್ ಕಟ್ ಆಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ತಮ್ಮ ಗಮನಕ್ಕೆ ತರ್ತಾ ಇದೀವಿ. 1 ವಾರದ ಒಳಗಡೆ ಆ ಕೆಲಸವನ್ನ ನೀವು ಮಾಡ್ಕೊಡ್ಬೇಕು. ಒಂದು ವೇಳೆ ಇದನ್ನ ನೀವು ಮನವಿ ಆದ್ರೂ ಸ್ವೀಕರಿಸಿ, ಇಲ್ಲ ಎಚ್ಚರಿಕೆ ಏನಾದ್ರೂ ಸ್ವೀಕರಿಸಿ, ಏನಾದ್ರೂ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ತುಂಬಾ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಈ ಬಾಧೆಯಿಂದ ಇಷ್ಟು ನೋಡಿ ಎಲ್ಲ ಜನರಿಗೂ ಅವ್ರದೇ ಆದ ಕೆಲಸ ಕಾರ್ಯಗಳಿದೆ, ಆದ್ರೂ ಕೆಲಸ ಬಿಟ್ಟು ಯಾಕೆ ಬಂದಿದ್ದಾರೆ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋ ನಿಟ್ಟಿನಲ್ಲಿ ತಮಗೆ ಮನವಿ ಕೊಡಕ್ಕೆ ಬಂದಿದ್ದಾರೆ. ಒಂದು ವೇಳೆ 1 ವಾರದ ಒಳಗಡೆ ತಾವೇನಾದ್ರೂ ಅದು ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಶಾಸಕರ ಗಮನಕ್ಕೆ ತರ್ತೀವಿ. ಅದನ್ನ ಕೆಲಸ ಮಾಡಿಕೊಟ್ಟಿಲ್ಲ ಅಂದ್ರೆ ಮುಂದೆ ಇವತ್ತಿಗೆ 8 ದಿವಸಕ್ಕೆ ಮಂಗಳವಾರ ನಗರಸಭೆ ಏನು ಕಾರ್ಯಾಲಯ ಇದೆ, ಮುತ್ತಿಗೆ ಹಾಕೋದ್ರ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಕ್ಕೆ ನಾವು ಎಲ್ಲೂ ಸದಾ ಸಿದ್ಧರಿದ್ದೀರಿ. ಯಾಕೆ ಅಂದ್ರೆ ನೋವಿಂದ 2 ವ್ಯಕ್ತಿಗಳು ಸತ್ತಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಆದ್ರಿಂದ ದಯವಿಟ್ಟು ಎಚ್ಚೆತ್ತುಕೊಂಡು ಈ ಕೆಲಸ ಮಾಡ್ಕೊಡ್ಬೇಕು ಅಂತ ನಮ್ಗೆ ಹೇಳ್ತಾ, ಮುಳಬಾಗಿಲು ನಗರದ ಎಮ್ಮೇನಹಳ್ಳಿ ರಸ್ತೆ ಹಾಗೂ APMC ಮಾರುಕಟ್ಟೆ, ಇನ್ನೊಂದು APMC ಮಾರ್ಕೆಟ್ ಮುಂದೆ ಒಂದು ಐಮಾಸ್ ಲೈಟ್ ಇದೆ ಸರ್, ಅದನ್ನ ಅಳವಡಿಸಿ 1.5 ವರ್ಷ ಆಗಿದೆ, ಅದು ಕೂಡ ಚಾಲನೆ ಕೊಟ್ಟಿಲ್ಲ. ಅದನ್ನ ಮತ್ತೆ ಬೀದಿ ದೀಪಗಳ ಎಲ್ಲವೂ ಕೂಡ ಚಾಲನೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾ
ಮತ್ತೆ ನಾನು ಇನ್ನೊಂದ್ ಸತಿ ಮನವಿ ಮಾಡ್ಕೊಂತೀನಿ, ನಮ್ಮ ಸೋಮಣ್ಣ ಅವರು, ನಮ್ಮ ರಘುಪತಿ ಅಣ್ಣ ಅವರು, ನಮ್ಮೆಲ್ಲ ಇಲ್ಲಿ ಇದ್ದಾರೆ, ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಕೆಲಸ ಆಗುತ್ತೆ. ದಯವಿಟ್ಟು ನಗರಸಭೆ ಎಲ್ಲಾ ಸದಸ್ಯರು ಕೂಡ, ಅಧಿಕಾರಿಗಳು ಕೂಡ, ಸಂಬಂಧಪಟ್ಟ ಅಧಿಕಾರಿಗಳು ಆ ಕೆಲಸವನ್ನ ಮಾಡಿಕೊಟ್ರೆ ತುಂಬಾ ಸಾರ್ವಜನಿಕರಿಗೆ, ರೈತಾಭಿವರ್ಗರಿಗೆ, ಕೂಲಿ ಕಾರ್ಮಿಕರಿಗೆ, ದೀನದಲಿತರಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.